ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಬಿಗ್ ಬಾಸ್ ಪ್ರೋಮೋಗಳ ಮೇಲೆ ಬಿಟ್ಟು ಹೇಗೆ ಜನರ ಒಂದು ಕ್ಯೂರಿಯಾಸಿಟಿನ ಮೇಲೆತ್ತರಕ್ಕೆ ತಗೊಂಡೋಗ್ತಾ ಇದೆ ಅಂತ. ಯಾಕೆ ಅಂತಂದರೆ ನಮ್ಮ ಬಿಗ್ ಬಾಸ್ ಪ್ರೋಮೋ ಅನ್ನೋದು ನಾರ್ಮಲ್ ಅಲ್ಲ, ಒಂದೊಂದು ಪ್ರೋಮೋನು ಒಂದೊಂದು ಬಾಂಬ್ ಅಂತಲೇ ಹೇಳ್ಬೋದು. ಹೇಗೆ ನಮ್ಮ ಕರ್ನಾಟಕ ಜನತೆ ಮಧ್ಯೆ ಹೋಗಿ ಬ್ಲಾಸ್ಟ್ ಆಗ್ತಿದೆಯೋ, ಅವರ ಕ್ಯೂರಿಯಾಸಿಟಿ ಆಗಿರ್ಬೋದು, ಅವರ ಏನು ಆಸಕ್ತಿ ಇರ್ಬೋದು, ಎಲ್ಲ ಬಿಗ್ ಬಾಸು ಮೇಲೆ ಎತ್ಕೊಂಡು ಹೋಗ್ತಿದೆ. ಹಾಗಿದ್ರೆ ನಮ್ಮ ಕನ್ನಡ ಬಿಗ್ ಬಾಸ್ ಹಿಂದಿನ ಸೀಸನ್ TRPನ ಜಾಸ್ತಿ ಮಾಡತ್ತಾ? ಯಾಕೆ ಅಂತಂದರೆ ಈಗ ಬರ್ತಿರೋ ಎಲ್ಲ ಕಂಟೆಸ್ಟ್ಗಳು ಹೊಸೊಬ್ರೆ. ಹಾಗಿದ್ರೆ ಹಳೆ ಕಂಟೆಸ್ಟೆಂಟ್ಸ್ಗಳಷ್ಟು TRP ಇವರು ತಂದು ಕೊಡ್ತಾರ ಎಲ್ಲ ಒಂದು ಪ್ರಶ್ನೆ. ಹಾಗಿದ್ರೆ ನಮ್ಮ ಬಿಗ್ ಬಾಸ್ ಈಗ 5ನೇ ಪ್ರೋಮೋದನ್ನು ಔಟ್ ಮಾಡಿದೆ. ಹಾಗೆ ಸಂಗೀತ ಅವರ ಮತ್ತು ವಿನಯ್ ಅವ್ರ ಮಧ್ಯೆ ಕ್ಲಾಶ್ ಆಗಿದೆ. ನಮ್ಮ ಏನು ಜೂರಿ ಪ್ಯಾನಲ್ ಇದ್ದಾರಲ್ಲ ಅವ್ರ ಮಧ್ಯೆ ಕ್ಲಾಶ್ ಆಗಿದೆ. ಆ ಎಲ್ಲ ಕನ್ಫ್ಯೂಷನನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಹಾಗೆ ಯಾರನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಈ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನೀವು ಕೇಳ್ತಿರ್ಬೋದು, ಯಾಕೆ ಸಂಗೀತ ಮತ್ತು ವಿನಯ್ ಅವರ ಒಬ್ಬರು ನಡುವೆ ಜೋರಿ ಪ್ಯಾನಲ್ ನಡುವೆ ಮತ್ತೆ ಕ್ಲಾಶ್ ಆಯಿತು ಅಂತ. ಯಾಕೆ ಅಂತಂದರೆ ಈಗೇನು ಅವರು 4 ಪ್ರೋಮೋದಲ್ಲಿ ಅವರ ಒಂದು ಕ್ಯಾರೆಕ್ಟರ್ನ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಕಟ್ ಮಾಡಿ ಎಡಿಟ್ ಮಾಡಿ ತೋರಿಸಿದ್ರು. ಅದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಅವರು ನ್ಯಾಯವಾಗಿ ಕೊಟ್ಟಿದ್ರು ಅವರ ಒಂದು ಏನು ನೇಚರ್ ಇದೆ ಅದು ಜನಕ್ಕೆ ಇಷ್ಟ ಆಗದಲ್ಲೇ ಎಲ್ಲ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ಅವರಿಗೆ ಕಮೆಂಟ್ ಆಗ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ, ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ. ಅದು ವಿನಯ್ ಹಾಗೂ ಸಂಗೀತ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಇದು ಕಲರ್ಸ್ ಕನ್ನಡದವರೇ ಬಿಟ್ಟಿರೋದು. ಹಾಗೆ ಅವರಿಬ್ಬರು ನಡುವೆ ಆಗೋ ವಾಗ್ವಾದನ ಏನಿದೆ, ವಿನಯ್ ಅವರು ಮತ್ತು ಸಂಗೀತ ಅವರು ಹೇಳ್ತಿದ್ದಾರೆ ವಿನಯ್ ಅವ್ರಿಗೆ, ನಮ್ಮಿಬ್ಬರು ಟ್ರೋಲ್ ಆಗ್ತಿದ್ರೆ ನಿಮಗೆ ಖುಷಿ ಅಲ್ವಾ ಅಂತ. ಅದಕ್ಕೆ ವಿನಯ್ ಅವರು ಹೇಳ್ತಿದ್ದಾರೆ ನನಗೇನು ಖುಷಿ ಇಲ್ಲ, ಆದರೆ ಫನ್ನಿ ಥರ ಇದೆ ಅಂತ. ಇಷ್ಟೇ ನೋಡಿ ಡಿಫ್ರೆನ್ಸು. ಅವರ ಮೈಂಡ್ಸೆಟ್ ಫನ್ನಿ ಇದ್ದರೆ, ಇವರ ಮೈಂಡ್ಸೆಟ್ ನೆಗೆಟಿವಿಟಿ ಇದೆ ಅಷ್ಟೇ. ಇದರಿಂದನೇ ಇಬ್ಬರ ಮಧ್ಯೆ ಕ್ಲಾಶ್ ಆಗಿ ಮುಂದಿನ ಕ್ವಶನ್ನು ಬಿಗ್ ಬಾಸ್ ಕಂಟಿನ್ಯೂ ಆಗತ್ತಾ ಇವರು ಇಲ್ದಲೆ. ಏಕೆ ಅಂತಂದರೆ ಇವರಿಬ್ಬರ ಮಧ್ಯೆ ಕ್ಲಾಶ್ ಆಗಿದೆ. ಆಲ್ರೆಡಿ ಪಾರ್ಟ್ 2 ಇಸ್ ಕಮ್ಮಿಂಗ್ ಅಂತ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಯಾಪ್ಷನಲ್ಲೇ. ಅದ್ರ ಮಧ್ಯೆ ನೋಡೋದಾದರೆ ಈ 5ನೇ ಪ್ರೋಮೋದಲ್ಲಿ ಬಂದವರು ಹೇಮಲತಾ ಅಂತ ಒಬ್ಬ ಮೇಡಮ್. ಆ ಮೇಡಮು ಬರ್ತಾನೆ ಹಾಡು ಹೇಳ್ಕೊಂಡು, ರವಿಚಂದ್ರನ್ ಅವ್ರದ್ದು ಹಾಡು ಹೇಳ್ಕೊಂಡು ಬರ್ತಾರೆ. ಆದರೆ ಅವರಿಗೆ ವಿನಯ್ ಅವರು ರೆಡ್ ಬಜಾರನ್ನು ಕೊಟ್ಬಿಡ್ತಾರೆ. ತದನಂತರ ಅವರು ಹಾಡು ಹೇಳಿದ ರೀತಿ ಆಗಿರ್ಬೋದು, ಮಾತಾಡೋ ನೇಚರ್ ಆಗಿರ್ಬೋದು ಎಲ್ಲ ನೋಡಿ ವಿನಯ್ ಅವ್ರಿಗೂ ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ. ಆದರೆ ಅವ್ರು ಸೆಲೆಕ್ಟ್ ಆಗ್ತಾರೆ, ರಿಜೆಕ್ಟ್ ಆಗ್ತಾರೆ, ಅದು ಅಲ್ಲೇ ಪೆಂಡಿಂಗ್ ಆಗಿಬಿಡ್ತಿ, ತೋರಿಸೋದಿಲ್ಲ. ಅದಾದಮೇಲೆ ಬರೋದೇ ನಮ್ಮ ಒಂದು ಬಾಂಬ್ ಎಂಟ್ರಿ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವರು ಬರ್ತಾ ಸುಮ್ಮನೆ ಬರಲಿಲ್ಲ, ತಲೆಗೆ ಒಂದು ಹೆಲ್ಮೆಟನ್ನು ಹಾಕ್ಕೊಂಡು ಬಂದಿದ್ರು. ಈ ಹೆಲ್ಮೆಟನ್ನು ಹಾಕ್ಕೊಂಡು ಬಂದಿದ್ರೆ ಅವ್ರು ಏನು ಮಾಡ್ಬೋದಿತ್ತು? ಅವ್ರು ಯಾವುದೇ ಕಾರಣಕ್ಕೂ ಈ ಹೆಲ್ಮೆಟೇ ತೆಗಿತಾ ಇಲ್ಲ ನಮ್ಮ ಜೋರಿ ಪ್ಯಾನಲ್ ಮುಂದೆ. ಅದು ಶ್ರುತಿಯವರಾಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಯಾರ ಮುಂದೆ ಹೆಲ್ಮೆಟ್ ತೆಗಿತಿಲ್ಲ. ಹಾಗಿದ್ರೆ ಈ ಕಂಟೆಸ್ಟೆಂಟ್ ಯಾರು? ಇದು ಬಿಗ್ ಬಾಸ್ನ ಒಂದು ಟ್ವಿಸ್ಟ್ ಪ್ಲಾಟಾ ಅಥವಾ ಅವರೇ ಒಂದು ಮಾಸ್ಟರ್ ಮೈಂಡ್ ಗೇಮಿಂಗಾ ಈ ಥರ ಕಂಟೆಸ್ಟೆಂಟ್ನ ಕಳಿಸಿರೋದು? ಆ ಕಂಟೆಸ್ಟೆಂಟ್ ಮಾತಾಡ್ತಿರೋ ಕಾನ್ಫಿಡೆನ್ಸ್ ನೋಡೋದೆ ಅವ್ರು ಯಾರು ಕಂಟೆಂಟ್ ಕ್ರಿಯೇಟರ್ ಕಳಿದ್ದಾರೆ ಅಂತ ಸುಮಾರು ಜನ ವಿಡಿಯೋ ಮಾಡಿ ಬಿಡ್ತಿದ್ದಾರೆ. ಅಥವಾ ಯಾರಾದರೂ ಅವರು ಸೆಲೆಬ್ರಿಟಿ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಅವರ ಒಂದು ಮುಖದ ಮಾಸ್ಕಲ್ಲಿ ತೆಗ್ದಿಲ್ಲ. ಅವ್ರು ಹೇಳ್ತಿರೋ ಪ್ರಕಾರ ಇನ್ನು ನಾನು ಕಳಿಸಿ ನೋಡಿ 2-3 ತಿಂಗಳಲ್ಲಿ ನಾನು ಎಷ್ಟು ಫೇಮಸ್ ಆಗಿರ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ. ಈ ಒಂದು ಬಿಗ್ ಬಾಸ್ನ 5ನೇ ಪ್ರೋಮೋದಲ್ಲಿ ಔಟ್ ಆಗಿದೆ. ಈಗ ಆಲ್ರೆಡಿ ವೀಕೆಂಡ್ ಬಂತು, ನಾಳೆ ನಾಡಿದ್ರಲ್ಲಿ ನಮಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಸಂಪೂರ್ಣ ಎಪಿಸೋಡ್ ನೋಡೋಕ್ಕೆ ಸಿಗತ್ತೆ. ನಮ್ಮ ಎಲ್ಲ ಒಂದು ಕನ್ಫ್ಯೂಷನ್ಸ್ಗಳಿಗೆ ಈಗ ಅಂತ್ಯ ಬರೋಕ್ಕೆ ಶುರುವಾಗಿದೆ. ಯಾಕೆಂತಂದರೆ A to Z ಯಾವ ಕಂಟೆಸ್ಟೆಂಟ್ಗಳು ಒಳಗಡೆ ಹೋಗ್ತಿದ್ದಾರೆ, ಪ್ರತಿಯೊಂದಕ್ಕೆ ನಾಂದಿ ಆಡುವ ಸಮಯ ಬಂದಾಯಿತು. ಹಾಗಿದೆ ನಮ್ಮ ಬಿಗ್ ಮನೆಯಲ್ಲಿ ಬಾಸ್ ಆಟ ಶುರು ಮಾಡೋಕ್ಕೆ ಸುದೀಪ್ ಸರ್ ರೆಡಿ, ಆದರೂ ಬರೀ ಕಂಟೆಂಟ್ ಮಾಡೋಕ್ಕೆ ನಾನು ರೆಡಿ. ನಮ್ಮ ಒಂದು ಕಂಟೆಂಟ್ ನೋಡಿ ಪ್ರೋತ್ಸಾಹ ಕೊಡೋಕ್ಕೆ ನೀವು ರೆಡಿನಾ? ಹಾಗಿದ್ರೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.